ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ. ಸೊ ಇವತ್ತು ಆವಾಗಲೇ ಇಟ್ಟಿದ್ದೇನೆ, ಆದರೆ ಮಗು ಕೂಗಿತ್ತು ಅಂತೇಳಿ ಪುನಃ ಅವಳಿಗೆ ಮಲಗಿಸಿದ್ದು ಇಷ್ಟು ಹೊತ್ತಾಯಿತು. ಸೊ ಈಗ ಟೈಮು ಬಂದು 6:15 ಆಯಿತು. ಸೊ ಬೇಗ ಬೇಗ ಮಾಡಬೇಕು, ಈಗ ನೀರು ಬರ್ತದೆ. ಸೊ ನೀರೆಲ್ಲ ತುಂಬಿಸಿರ್ಬೇಕು. ಅದಕ್ಕಿಂತ ಮೊದಲು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಮತ್ತು ಗುಡಿಸಿ ಒರೆಸಿ ಎಲ್ಲ ಹಾಕಬೇಕು. ಸೊ ಹಾಗಾಗಿ ಓಕೆ ಗೈಸ್, ನಿಮಗೆ ಮತ್ತೆ ಸಿಗ್ತೇನೆ. ಈಗ ಪಲಾವ್ ಮಾಡಬೇಕು, ಹಾಗಾಗಿ ಪಲಾವ್ಗೆಲ್ಲ ಪ್ರಿಪೇರ್ ಮಾಡಬೇಕು. ನೋಡಿ ಗೈಸ್, ಪಲಾವಿಗೆ ಅಕ್ಕಿ ಹಾಕಬೇಕು. ಅಕ್ಕಿ ತೊಳೆದು ಇಟ್ಟು ಮತ್ತು ಸ್ವಲ್ಪ ಬೇಗ ಪ್ರಿಪೇರ್ ಮಾಡಬೇಕು. ಬೇಗ ಪ್ರಿಪೇರ್ ಮಾಡಬೇಕು ಗೈಸ್, ಇಲ್ಲಾಂದರೆ ತುಂಬ ಲೇಟಾಗಿ ಹೋಗ್ತದೆ. ಸೊ ಹಾಗಾಗಿ ಪ್ರಿಪೇರ್ ಎಲ್ಲ ಮಾಡಬೇಕು. ಪಾತ್ರೆ ಎಲ್ಲ ಹಾಗೆ ಇದೆ ತೊಳಿಲಿಕ್ಕೆ. ಸೊ ನೀರು ಕೂಡ ಬರಲಿಲ್ಲ ಗೈಸ್. ಎಲ್ಲ ಕ್ಲೀನಿಂಗ್ ಗುಡಿಸಿ ಒರೆಸಿ ಎಲ್ಲ ಆಯಿತು ಗೈಸ್. ಈಗ ಸ್ವಲ್ಪ ಪಾತ್ರೆ ಇದೆ, ಅದು ತೊಳಿಬೇಕು. ಆದರೆ ನೀರು ಇನ್ನೂ ಬಂದಿಲ್ಲ ಗೈಸ್. ಟೈಮ್ 8 ಆಯಿತು, 7:50 ಆಯಿತು, ಇನ್ನೂ ಬರಲಿಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೇನೆ. ನೀರು ಬಂದರೆ ಬೇಗ ಬಟ್ಟೆ ಎಲ್ಲ ಒಗೆದು ಎಲ್ಲ ಮಾಡ್ಬೋದು ಅಂತೇಳಿ ಅಂದ್ಕೊಂಡಿದ್ದೇನೆ. ಇವತ್ತು ಮಗುವಿಗೆ ಇಂಜೆಕ್ಷನ್ ಇದೆ, ಸೊ ಇಂಜೆಕ್ಷನಿಗೆ ಕರ್ಕೊಂಡು ಹೋಗಬೇಕು. ಸೊ ಹಾಗಾಗಿ ನೋಡಬೇಕು ಗೈಸು, ಬೇಗ ಹೋಗಬೇಕು. ಬೇಗ ಹೋದರೆ ಮಾತ್ರ ಆಗ್ತದೆ ಅಂತ. ಇಲ್ಲಿ ಲೇಟ್ ಹೋದರೆ ಮತ್ತೆ ಸಿಗೋದಿಲ್ಲ ಇಂಜೆಕ್ಷನ್. ಹಾಗಾಗಿ ಬೇಗ ಹೋಗಬೇಕು. ನೀರು ಕೂಡ ಬರಲಿಲ್ಲ. ಸೊ ನೋಡಬೇಕು ಗೈಸ್, ಎಂತ ಮಾಡೋದಂತ ಗೊತ್ತಿಲ್ಲ. ಹಾಗಾಗಿ ನೀರಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ಸೊ ನೋಡಿ ಗೈಸ್, ಇವತ್ತಿನ ವೆದರ್ ನಮಗೆ ಅಲ್ಲಿ ಮಳೆನೇ ಬರಲಿಲ್ಲ ಗೈಸ್. ನಿಮಗೆ ಅಲ್ಲಿ ಮಳೆ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಯಾರೆಲ್ಲ ಊರಲ್ಲಿ ಮಳೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಸೊ ನಮಗೆ ಇಲ್ಲಿ ಮಳೆ ಬಂದಿಲ್ಲ, ಇನ್ನೂ ಕೂಡ ಬರಲಿಲ್ಲ, ಸ್ಟಾರ್ಟ್ ಆಗಲಿಲ್ಲ ನಮ್ಮ ಊರಲ್ಲಿ. ಸೊ ಹಾಗಾಗಿ ಓಕೆ ಗೈಸ್, ನೋಡುವ. ಇನ್ನು ನೆಕ್ಸ್ಟ್ ಬೇಗ ಪಾತ್ರೆ ತೊಳಿತೇನೆ ಇದ್ದ ನೀರಲ್ಲಿ, ಇಲ್ಲಾಂದರೆ ಪಾತ್ರೆ ತೊಳಿಬೇಕಲ್ಲ. ಇದ್ದ ನೀರಲ್ಲಿ ನಾನು ಪಾತ್ರೆ ತೊಳಿತೇನೆ, ಮತ್ತು ನೀರು ಬರುವಾಗ ಎಲ್ಲ ತುಂಬಿಸಿರ್ತೇನೆ. ಆದರೆ ಇದ್ದ ನೀರಲ್ಲಿ ಎಲ್ಲ ಮಾಡಿದರೆ ಮತ್ತೆ ನೀರಿಲ್ಲ ಅಂದರೆ ಮತ್ತೆ ಅದು ಕೂಡ ಪ್ರಾಬ್ಲಮ್. ಸೊ ಹಾಗಾಗಿ ಮಗು ಇರಬೇಕಾದ್ರೆ ನೀರು ಇರಬೇಕಲ್ಲ ಗೈಸ್. ಸೊ ಹಾಗಾಗಿ ಓಕೆ, ನಾನು ಮತ್ತೆ ಇಂಜೆಕ್ಷನಿಗೆ ಕೂಡ ಹೋಗಬೇಕು. ಸೊ ಹಾಗಾಗಿ ಓಕೆ ಗೈಸ್, ನಾನು ಮತ್ತೆ ಸಿಗ್ತೇನೆ. ಓಕೆ ಹಾಯ್ ಗೈಸ್, ಈಗ ನಾವು ಮಗುವಿಗೆ ಇಂಜೆಕ್ಷನ್ ಕೊಟ್ಟು ಬಂದದಷ್ಟೇ. ಅಂದರೆ ನಾವು 8:50 9 ಗಂಟೆ ಆಗುವಾಗ ಹೋಗಿದ್ದೇವೆ. ಸೊ ಈಗ ರೀಚ್ ಆದ್ವಿ. ಹಾಗಾಗಿ ಇಂಜೆಕ್ಷನ್ ಕೊಟ್ಟು ಬಂದ್ವಿ. ಮಗುವಿಗೆ ಇಂಜೆಕ್ಷನ್ ಆಯಿತು. ಅಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕೂ ಆಗಲಿಲ್ಲ, ಹೋಗುವಾಗ ವೀಡಿಯೋ ಮಾಡಲಿಕ್ಕೂ ಆಗಲಿಲ್ಲ, ಏನೂ ಆಗಲಿಲ್ಲ ಗೈಸ್. ಸೊ ಲೇಟ್ ಆಯ್ತು ಅಂತೇಳಿ ಹೋದೆ. ಆದರೆ ಅಲ್ಲಿ ಮತ್ತೆ ತುಂಬ ಜನ ಕೂಡ ಇದ್ದರು. ತುಂಬ ಜನ ಇದ್ದಿದ್ದರಿಂದ ಮಾಡಲಿಕ್ಕೆ ಆಗಲಿಲ್ಲ ವೀಡಿಯೋ. ಹಾಗಾಗಿ ಇಲ್ಲಿಗೆ ಬಂದು ಮಾಡ್ತಾ ಇದ್ದೇನೆ ವೀಡಿಯೋ. ಓಕೆ, ಮನೆಗೆ ಈಗ ಬಂದದಷ್ಟೇ. ಮತ್ತು ಹೋಗುವಾಗ ಇವತ್ತು ಬಟ್ಟೆ ಕೂಡ ಒಗಿಲಿಲ್ಲ. ಹೋಗುವಾಗ ನೀರು ಬಂದದಷ್ಟೇ, ಮತ್ತೆಂತ ಮಾಡೋದು, ಬೇಗ ಇದ್ದದಕ್ಕೆಲ್ಲ ತುಂಬಿಸಿ ಮತ್ತೆ ಹೋದದ್ದು. ಮತ್ತೆ ಬರಬೇಕಾದ್ರೆ ಈಗ ನೀರಿಲ್ಲ. ಇನ್ನು ಮಾಡಲಿಕ್ಕಾಗಿದ್ದು ನೀರಿದ್ದು ಟ್ಯಾಂಕರ್ ಬಂತು ಗೈಸ್. ಸೊ ಹಾಗಾಗಿ ಈಗ ಬರಬೇಕಾದ್ರೆ ನೀರಿಲ್ಲ. ಸೊ ಏನು ಮಾಡಲಿಕ್ಕೂ ಆಗಲ್ಲ, ಇನ್ನು ವೆಯ್ಟ್ ಮಾಡಬೇಕಷ್ಟೇ ಸಂಜೆ ತನಕ ವೆಯ್ಟ್ ಮಾಡಿ ಮತ್ತು ನೋಡಬೇಕು. ಸಂಜೆ ಬಿಡ್ತಾರೆ ನೀರು. ಒಂದು 7:30 ಆಗುವಾಗ ಬಿಡ್ತಾರೆ ನೀರು. ಒಂದು ಹಾಫ್ ಆನ್ ಅವರ್ ತನಕ ಬಿಡ್ತಾರೆ. ಹಾಗಾಗಿ ನೋಡಬೇಕು. ಈವ್ನಿಂಗ್ ಆದರೆ ಬಟ್ಟೆ ಒಗೆಯೋದಿಲ್ಲ. ಬಟ್ಟೆ ಆದರೆ ನಾಳೆನೇ ಒಗೆಯೋದು ಒಟ್ಟಿಗೆ, ಅಷ್ಟೊಂದಿಲ್ಲ, ಸ್ವಲ್ಪವೇ ಇರೋದು. ಸೊ ಹಾಗಾಗಿ ನಾಳೆ ಒಗೆಯೋದು ಬಟ್ಟೆ. ಮತ್ತು
ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಓಕೆ ಗೈಸ್, ಇವತ್ತು ಈ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೇನೆ. ಮಗುವಿಗೆ ಮದ್ದು ಕೊಡಬೇಕು, ಇಂಜೆಕ್ಷನ್ ಕೊಟ್ಟದಲ್ವ. ಸೊ ಹಾಗೆ ಈಗ ಪರವಾಗಿಲ್ಲ, ಅಷ್ಟೊಂದು ನೋವಿಲ್ಲ ಅವಳಿಗೆ. ಸೊ ಪರವಾಗಿಲ್ಲ ಈಗ, ಆದರೆ ಮಾತ್ರೆ ಕೊಡಬೇಕು, ಟ್ಯಾಬ್ಲೆಟು. ಸೊ ಹಾಗಾಗಿ ಓಕೆ ಗಾಯ್ಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.